ಅಬ್ಜೆಕ್ಷನ್ ಬಂದು ADLR ಅವರೇ ಅದನ್ನ ಅಬ್ಜೆಕ್ಷನ್ ಕ್ಲಿಯರ್ ಮಾಡಿ ಕ್ಯಾನ್ಸಲ್ ಮಾಡಿ ಮತ್ತೆ ಜಂಟಿ ನಕಾಶೆ ತಯಾರಿಸೋದಕ್ಕೆ ಫಾರೆಸ್ಟ್ ಅವರು, ಕಂದಾಯ ಇಲಾಖೆ ಮತ್ತೆ ಸರ್ವೆ ಇಲಾಖೆಯಿಂದ ಆಗಿದೆ. ತಾವು ಹೇಳ್ದಂಗೆ ಒಂದು ರೆಡಿ ಆಯ್ತು ಮತ್ತೆ ಇನ್ನೊಂದು ರೆಡಿ ಆಗಿದೆ. ಅಫಿಷಿಯಲಿ ಯಾವುದು ಕೂಡ ನಮ್ಗೆ ಇನ್ನ ಸೈನ್ಗೆ ಬಂದಿಲ್ಲ, ಬಟ್ ಸರ್ವೆ ಕಾರ್ಯ ಮುಗ್ದಿದೆ. ಯಾಕೆ ಇದರಲ್ಲಿ ಸ್ವಲ್ಪ ನಾವು ಇದನ್ನ ಬಹಳ ಅತಿ ಸೂಕ್ಷ್ಮವಾಗಿ ತಗೋತಾ ಇದ್ದೀರಿ ಅಂದ್ರೆ ರೈತರಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಯಾವ್ದು ಸರಿ ತಪ್ಪು ಯಾರಿಗೂ ಕೂಡ ಅಫೆಕ್ಟ್ ಆಗಬಾರ್ದು. ನಮ್ಮ ಹಂತದಲ್ಲಿ ಯಾವುದೇ ರೀತಿ ಮೊದಲಾದಂತ ತಪ್ಪು ನಕಾಶೆಯಲ್ಲಿ ಈ ಸಲ ಆಗ್ಬಾರ್ದು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನೀವು ಸಲ್ಲಿಸಿದ್ದೀರಾ, ಸಚಿವರಿಗೆ ಸಲ್ಲಿಸಿದ್ದೀರಾ. ಎಲ್ಲ ಹಂತದಲ್ಲೂ ತಮ್ದೇನ್ ಸಮಸ್ಯೆ ಇದೆ, ತಾವೇನ್ ಸರಿಪಡಿಸ್ಬೇಕು ಅಂತ ಹೇಳ್ತಿದ್ದೀರಾ, ಅದ್ರ ಬಗ್ಗೆ ಎಲ್ರಿಗೂ ಕ್ಲಾರಿಟಿ ಇದೆ. ಹಾಗಾಗಿ ನಾವು ಕೂಡ ಸೂಕ್ಷ್ಮವಾಗಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಮ್ಮ ಪ್ರತಿ ಅಹವಾಲ್ ಏನಿದೆ, ನಮಗೆ ಬರ್ತಾ ಇರೋ ವರದಿ ಏನಿದೆ, ಅರಣ್ಯ ಇಲಾಖೆಯಿಂದ ಏನ್ ಬರ್ತಿದೆ ಎಲ್ಲ ಕೂಡ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತಾ ಇದೀವಿ. ನಕಾಶೆ ಏನಿದೆ ನಮ್ಮ ಹಂತದಲ್ಲಿ ಯಾವುದೇ ರೀತಿ ತಪ್ಪ ಆಗದೆ ಕರೆಕ್ಟ್ ಆಗಿ ಬರ್ಲಿ ಅಂತ ADLR ಅವರು ಕೂಡ ಕ್ರಮ ವಹಿಸ್ತಾ ಇದ್ದಾರೆ. ಹೊಸದಾಗಿ ಬಂದಿದ್ದಾರೆ, ಅವರು ಕೂಡ ಇದನ್ನ ಇಮಿಡಿಯೇಟ್ ಪರ್ಸ್ಯೂ ಮಾಡಿ ಏನು ಎಷ್ಟು ಜನಕ್ಕೆ ಮಂಜೂರಾಗಿದೆ, ಎಷ್ಟು ಜನಕ್ಕೆ ದುರಸ್ತ್ ಆಗಿದೆ, ಉಳಿಕೆ ಇರೋರೆಷ್ಟು, ಖಾತೆಗಳಾಗದೆ ಇರೋರೆಷ್ಟು ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿ ನಾವು ನಕಾಶೆ ತಯಾರು ಮಾಡ್ಬೇಕಾಗಿರೋದ್ರಿಂದ ಅತಿ 1941 ಪ್ರಕಾರ ಏನು ಸರ್ವೆ ಆದ್ರೆ ಅದು ಏನು ಫಾರೆಸ್ಟ್ ಒಳಗಡೆ ಯಾವುದೇ ರೈತರು ಇಲ್ಲ. ಅವರೇ ಇನ್ನ 100-120 ಎಕರೆ ಒತ್ತುವರಿ ಇದ್ದಾರೆ. ಅವ್ರನ್ನ ಬೇಕಾದ್ರೆ ನೀವು ಬಿಡಿಸ್ಕೊಳ್ಳಿ, ಅವ್ರಿಗೆ ನೋಟಿಸ್ ಕೊಡಿ. ನಿಮ್ ಕಂದಾಯದ ಭೂಮಿ ಅದು ಗೋಮಾಳದ ಭೂಮಿ, ಅದೇ ಏನು ದನ ಕರು ಮೇಯಕ್ ಬಿಟ್ಟಿರುವಂತದ್ದು, ಅದನ್ನ ಬೇಕಾದ್ರೆ ನೀವು ವೆಕೆಟ್ ಮಾಡಿಸಿ. ರೈತರು ಯಾರು ಅದ್ರೊಳಗಡೆ ಇಲ್ಲದೆ ಇದ್ದಾಗ ನಮಗೆ 64A ಅಲ್ಲಿ ನಮ್ಗೆ ನೋಟಿಸ್ ಕೊಡೋಕೆ ಹೆಂಗ್ ಬರುತ್ತೆ ಹೇಳಿ ಮೇಡಮ್? ಅದರಿಂದ ಇದು ಏನಿದೆ 1941 ಪ್ರಕಾರ ನಮ್ಗೆ ನಕ್ಷೆ ಮಾಡಿಕೊಟ್ಟು ನಮಗೆ ಅನುಕೂಲ ಮಾಡಿಕೊಟ್ಟು ದಯವಿಟ್ಟು. ಈಗಾಗಲೇ ನಾನು ಫಾರೆಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ, ಸರ್ಕಾರಿ ಗೋಮಾಳ ಅಂತಿದೆ 129 ಸರ್ವೆ ನಂಬರ್ ಇದೆ. ಇಲ್ಲೇನು ಅರಣ್ಯ ಏನಿಲ್ಲ, ನಿಮ್ಮದು ಭೂಮಿ, ನಿಮ್ಮ ಭೂಮಿ ನೀವು ಕೊಟ್ಟಿರೋದು 24-25ರಲ್ಲಿ ನೀವು ಕೊಟ್ಟಿರೋದು. ನಿಮ್ಮಲ್ಲಿ ಅವರಿಗೆ ದನ ಕರುಗಳು ಒಂದು ಅಷ್ಟು ಗಿಡ ಇರ್ಲಿ ಅಂತೇಳಿ ನೀವು ಕೊಟ್ಟಿರ್ತಕ್ಕಂಥದ್ದು ಅರಣ್ಯಕ್ಕೆ. ಅರಣ್ಯದವರೇನು ರೈತರು ಕೊಟ್ಟಿಲ್ಲ ಅಥವಾ ಕಂದಾಯ ಇಲಾಖೆಗೆ ಸಂಬಂಧ ಇಲ್ಲ. ಈ ಜಮೀನು ಇದೇ ಫೈನಲ್, ಇದು ನಿಮ್ಮ ಹತ್ರ ಇದೆ. ಇದನ್ನ ಇಟ್ಕೊಂಡು ನಿಮ್ಮದೇ ಭೂಮಿ ಆಗಿದ್ರು ಅವ್ರನ್ನೇನು ಕೇಳೋಂತ ಅವಶ್ಯಕತೆ ಏನಿದೆ ಮೇಡಮ್? ನೀವು ನಿಮ್ಮ ದಾಖಲೆಗಳನ್ನ ನೋಡಿ ನೀವು ಕೊಡಿ ನಮಗೆ. ಸರ್ಕಾರದ ಸುತ್ತೋಲೆ ಏನಿದೆ, ನಿರ್ದೇಶನ ಏನಿದೆ, ನೋಟಿಫಿಕೇಶನ್ ಏನಿದೆ ಎಲ್ಲ ಕೂಡ ಕನ್ಸಿಡರ್ ಮಾಡಿ, ತಮ್ಮ ಅಹವಾಲುಗಳೇನಿದೆ ಅದನ್ನು ಕೂಡ ಕನ್ಸಿಡರ್ ಮಾಡಿ ನಾವು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಬಹುದು. ಅದನ್ನ ನಾವು ಜರೂರ ಕ್ರಮ ವಹಿಸ್ತೀವಿ. ಮೆಮೊರಾಂಡಮ್ ಕೊಡೋದಿದ್ಯಾ?